ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಒಂದು ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತಿಳ್ಕೊತಿದ್ವಿ. ಅಂಡ್ ಒಂದು ಸಿಂಪಲ್ ಪ್ರಾಡಕ್ಟ್ ಅನ್ನ ಯಾವ ರೀತಿ ಆಡ್ ಮಾಡೋದು, ವೇರಿಯೇಬಲ್ ಪ್ರಾಡಕ್ಟ್ ಅನ್ನ ಯಾವ ರೀತಿ ಆಡ್ ಮಾಡೋದು ಅನ್ನೋದನ್ನ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ಸೊ ಯಾರ್ಯಾರು ಆ ವಿಡಿಯೋಸ್ ಗಳನ್ನ ನೋಡಿಲ್ಲ, ಆ ವಿಡಿಯೋಸ್ ಗಳನ್ನ ನೋಡಿ ದೆನ್ ಈ ವಿಡಿಯೋನ ನೋಡಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಡೈರೆಕ್ಟ್ ನೀವು ಈ ವಿಡಿಯೋನೇ ನೋಡ್ತಿದ್ರೆ ನಿಮಗೆ ಈ ಕ್ಲಾಸ್ ಡೆಫಿನೆಟ್ಲಿ ಏನು ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಕ್ಲಾಸ್ ಗಳನ್ನ ನೋಡಿ ದೆನ್ ಈ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪ್ರೀವಿಯಸ್ ಕ್ಲಾಸ್ ಗಳಲ್ಲಿ ನಾನು ಒಂದು ವೇರಿಯೇಬಲ್ ಪ್ರಾಡಕ್ಟ್ ಅನ್ನ ಯಾವ ರೀತಿ ಆಡ್ ಮಾಡೋದು ಅನ್ನೋದನ್ನ ಕಲ್ತಿದ್ವಿ. ಸೊ ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಕಾಮರ್ಸ್ ಅನ್ನೋ ಪ್ಲಗಿನ್ ಮ್ಯಾಂಡೇಟ್ರಿ. ಅದಿಲ್ಲ ಅಂತಂದ್ರೆ ನಾವು ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋಕ್ ಆಗೋದಿಲ್ಲ, ರೈಟ್? ಸೊ ಅದೇ ರೀತಿ ಇಲ್ಲೂ ಕೂಡ ಸೇಮ್ ಪ್ರಾಡಕ್ಟ್ ಆಪ್ಷನ್ಸ್ ಗೆ ಹೋಗಿ ಸೊ ದೆನ್ ಆಡ್ ನ್ಯೂ ಪ್ರಾಡಕ್ಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಆಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ನಾವು ಪ್ರಾಡಕ್ಟ್ಸ್ ಗಳನ್ನ ಆಡ್ ಮಾಡ್ಕೋಬಹುದು. ಓಕೆ, ಸೊ ಪ್ರಾಡಕ್ಟ್ ನೇಮ್ ಅಂಡ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಪ್ರಾಡಕ್ಟ್ ಶಾರ್ಟ್ ಡಿಸ್ಕ್ರಿಪ್ಷನ್ ಇದೆಲ್ಲದನ್ನು ಕೂಡ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಯಾರು ಆ ಕ್ಲಾಸ್ ನೋಡಿಲ್ವೋ ದೆನ್ ಆ ಕ್ಲಾಸ್ ಅನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಪ್ರಾಡಕ್ಟ್ ನೇಮ್ ಅಂತ ಅಂದ್ರೆ ನಾರ್ಮಲಿ ಯಾವ ಪ್ರಾಡಕ್ಟ್ ನೀವು ಸೇಲ್ ಮಾಡ್ಬೇಕು ಅಥವಾ ಯಾವ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಬೇಕು ಅನ್ಕೊಂಡಿದಿರಲ್ಲ ಆ ಪ್ರಾಡಕ್ಟ್ ನೇಮ್ ಅನ್ನ ನೀವು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ವೈಟ್ ಜಾಕೆಟ್ ಅಂತ ನಾನು ಆಡ್ ಮಾಡ್ತೀನಿ. ಓಕೆ, ಸೊ ವೈಟ್ ಜಾಕೆಟ್. ಸೊ ದೆನ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಎರಡು ಡಿಸ್ಕ್ರಿಪ್ಷನ್ ಇರುತ್ತೆ ನಮ್ಗೆ ಇಲ್ಲಿ, ಒಂದು ಡಿಸ್ಕ್ರಿಪ್ಷನ್ ಅಂಡ್ ಕೆಳಗೊಂದು ಡಿಸ್ಕ್ರಿಪ್ಷನ್. ಸೊ ಮೇಕ್ ಶೋರ್ ಶಾರ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವತ್ತೇ ಆಗ್ಲಿ ನೀವು ಪ್ರಾಡಕ್ಟಿನ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಿರುತ್ತೆ ಅಲ್ವಾ ಅದನ್ನೇ ಶಾರ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕು. ಸೊ ಲೆಂತ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾರ್ಮಲಿ ಬೇರೆ ಇನ್ನಿರುತ್ತೋ ಮೆಟೀರಿಯಲ್ ಯಾವ ರೀತಿ ಇರುತ್ತೋ ಅದನ್ನೆಲ್ಲ ನೀವು ಇಲ್ಲಿ ಹಾಕ್ಬೋದು. ಸೊ ಆಸ್ ಆಫ್ ನಾವು ನಾನು ಜಸ್ಟ್ ನಿಮಗೆ ತೋರ್ಸೋಕೋಸ್ಕರ ಸಮ್ ಸೊ ನಿಮಗೆ ತೋರ್ಸೋಕೋಸ್ಕರ ನಾನು ಸ್ವಲ್ಪ ಡಮ್ಮಿ ಇನ್ಫಾರ್ಮೇಶನ್ ಅನ್ನ ತಗೋತೀನಿ. ಬಟ್ ನೀವ್ ಆಡ್ ಮಾಡ್ಬೇಕಾದ್ರೆ ಮೇಕ್ ಶೋರ್ ಒರಿಜಿನಲ್ ಡಿಸ್ಕ್ರಿಪ್ಷನ್ಸ್ ಗಳನ್ನ ಆಡ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನಾನು ಡಮ್ಮಿ ಡಿಸ್ಕ್ರಿಪ್ಷನ್ ಅನ್ನ ಆಡ್ ಮಾಡ್ತಿದ್ದೀನಿ. ಸೊ ಮೇಕ್ ಶೋರ್ ವೇರಿಯೇಬಲ್ ಪ್ರಾಡಕ್ಟ್ಸ್ ಗಳನ್ನ ನೀವು ಏನಾದ್ರೂ ಆಡ್ ಮಾಡ್ತಿದ್ದೀರಾ ಅಂತ ಅಂದಾಗ ಫಸ್ಟ್ ನೀವು ಆಟ್ರಿಬ್ಯೂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಆಟ್ರಿಬ್ಯೂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ದೆನ್ ನೀವು ವೇರಿಯೇಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲದನ್ನು ಕೂಡ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಕ್ಲಾಸ್ ಅನ್ನ ನೋಡಿ ದೆನ್ ಈ ಕ್ಲಾಸ್ ಅನ್ನ ನೋಡಿ. ಸೊ ನಿಮ್ಗೆ ಈ ಕ್ಲಾಸ್ ಅರ್ಥ ಆಗುತ್ತೆ. ಡೈರೆಕ್ಟ್ ನೀವು ಇದೇ ಕ್ಲಾಸ್ ಅನ್ನ ನೋಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಓಕೆ, ನಾವು ಸಿಂಪಲ್ ಪ್ರಾಡಕ್ಟ್ ಅನ್ನ ಆಡ್ ಮಾಡೋದನ್ನ ಕಲ್ತಿದ್ವಿ ಅಂಡ್ ವೇರಿಯೇಬಲ್ ಪ್ರಾಡಕ್ಟ್ ಅನ್ನ ಆಡ್ ಮಾಡೋದನ್ನ ಕೂಡ ನಾವು ಕಲ್ತಿದ್ವಿ. ಸೊ ಇನ್ನೂ ಎರಡು ಆಪ್ಷನ್ಸ್ ಇದಾವೆ ನಮ್ಗೆ. ಓಕೆ, ಎಕ್ಸ್ಟರ್ನಲ್ ಅಂಡ್ ಅಫಿಲಿಯೇಟ್ ಪ್ರಾಡಕ್ಟ್ ಅಂತ. ಸೊ ಎಕ್ಸ್ಟರ್ನಲ್ ಆರ್ ಅಫಿಲಿಯೇಟ್ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇಫ್ ಇನ್ ಕೇಸ್ ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ವೇ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಜಸ್ಟ್ ಲೆಟ್ ಮಿ ಟೇಕ್ ನಿಮ್ದೊಂದು ವೆಬ್ಸೈಟ್ ಇರುತ್ತೆ ಅಂಡ್ ನಂದೊಂದು ವೆಬ್ಸೈಟ್ ಇರುತ್ತೆ. ಓಕೆ, ಸೊ ನಾನು ಯಾವ್ದೋ ಒಂದು ಜಾಕೆಟ್ ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ತಿರ್ತೀನಿ. ನಂದೊಂದು ಇ ಕಾಮರ್ಸ್ ವೆಬ್ಸೈಟ್ ಇರುತ್ತೆ, ನಾನು ಅದರಲ್ಲಿ ಒಂದು ಜಾಕೆಟ್, ಮೆನ್ಸ್ ಜಾಕೆಟ್ ಏನಿರುತ್ತೆ ಅಲ್ವಾ ಅದನ್ನ ಪ್ರಮೋಟ್ ಮಾಡ್ತಿರ್ತೀನಿ. ನಿಮ್ದೊಂದು ಇ ಕಾಮರ್ಸ್ ವೆಬ್ಸೈಟ್ ಇರುತ್ತೆ, ಲೆಟ್ ಮಿ ಟೇಕ್ ಅದೊಂದು ಇ ಕಾಮರ್ಸ್ ವೆಬ್ಸೈಟ್ ಇರುತ್ತೆ ಅಂಡ್ ನಾನೇನ್ ಮಾಡ್ತೀನಿ, ನಾನು ನಿಮ್ಮನ್ನ ಅಪ್ರೋಚ್ ಮಾಡ್ತೀನಿ. ಓಕೆ, ನಂದೊಂದು ಈ ರೀತಿ ಮೆನ್ಸ್ ಜಾಕೆಟ್ ವೆಬ್ಸೈಟ್ ಇದೆ. ಸೊ ನಿಮ್ದು ಹೆಂಗೂ ಒಂದು ಇ ಕಾಮರ್ಸ್ ವೆಬ್ಸೈಟ್ ಇದೆ ಅಲ್ವಾ. ಸೊ ನಿಮ್ಮ ಒಂದು ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ನನ್ನ ಒಂದು ಮೆನ್ಸ್ ಜಾಕೆಟ್ ಏನಿದೆ ಅಲ್ವಾ ಆ ಲಿಂಕ್ ಅನ್ನ ನೀವು ಮೆನ್ಷನ್ ಮಾಡಿ. ನಾನ್ ನಿಮ್ಗೊಂದು ಲಿಂಕ್ ಅನ್ನ ಕೊಡ್ತೀನಿ, ಆ ಲಿಂಕ್ ಮೆನ್ಷನ್ ಮಾಡಿ. ಸೊ ಯಾರಾದ್ರೂ ನಿಮ್ಮ ಒಂದು ವೆಬ್ಸೈಟಿಗೆ ಬಂದು ಈ ಸ್ಪೆಸಿಫಿಕ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅವ್ರು ಡೈರೆಕ್ಟ್ ನನ್ನ ಒಂದು ವೆಬ್ಸೈಟಿಗೆ ಬರ್ತಾರೆ. ಸೊ ಈ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಯಾರಾದ್ರೂ ನನ್ನ ಒಂದು ವೆಬ್ಸೈಟ್ ಅಲ್ಲಿ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದ್ರೆ ನಾನು ನಿಮ್ಗೆ ಇಷ್ಟು ಕಮಿಷನ್ಸ್ ಅಂತ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇದನ್ನೇ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕೂಡ ಕರಿತೀವಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಅಫಿಲಿಯೇಟ್ ಪ್ರಾಡಕ್ಟ್ ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಮೇಕ್ ಶೋರ್
ನೀವು ಈ ಎಕ್ಸ್ಟರ್ನಲ್ ಆರ್ ಅಫಿಲಿಯೇಟ್ ಪ್ರಾಡಕ್ಟ್ ಅಂತ ಏನಿದೆ ಅಲ್ವಾ, ಈ ಆಪ್ಷನ್ ಅನ್ನೇ ಚೂಸ್ ಮಾಡ್ಕೋಬೇಕು. ಸೊ ಇದು ಲಿಂಕ್ ನಿಮಗೆ ಅವ್ರು ಕೊಟ್ಟಿರ್ತಾರೆ ಒಂದು ಅಫಿಲಿಯೇಟ್ ಲಿಂಕ್ ಅನ್ನ, ಆ ಲಿಂಕ್ ಅನ್ನೇ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಸೊ ಆಸ್ ಆಫ್ ನಾವು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಇಲ್ಲೊಂದು ಡಮ್ಮಿ ಲಿಂಕ್ ಅನ್ನ ತಗೋತೀನಿ. ಓಕೆ, ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬಟನ್ ಟೆಕ್ಸ್ಟ್ ಅಂತಂದ್ರೆ ಬೈ ನೌ ಬೇಕಾ ಅಥವಾ ಬೈ ಪ್ರಾಡಕ್ಟ್ ಬೇಕಾ, ನಿಮ್ಗೆ ಏನ್ ಬೇಕೋ ನೀವು ಅದನ್ನ ಆಡ್ ಮಾಡ್ಕೋಬಹುದು. ಸೊ ರೆಗ್ಯುಲರ್ ಪ್ರೈಸ್, ಆ ಪ್ರಾಡಕ್ಟ್ ಇನ ಪ್ರೈಸ್ ಏನಿದೆ. ಸೊ ಇಫ್ ಇನ್ ಕೇಸ್ ಆ ಪ್ರಾಡಕ್ಟ್ ಏನಾದ್ರು ಸೇಲ್ ಪ್ರೈಸ್ ಇದ್ರೆ ಸೇಲ್ ಪ್ರೈಸ್ ಅನ್ನ ಕೂಡ ನೀವು ಎಂಟರ್ ಮಾಡಬಹುದು. ಸೊ ಟ್ಯಾಕ್ಸಬಲ್, ಇಫ್ ಇನ್ ಕೇಸ್ ಆ ಪ್ರಾಡಕ್ಟ್ ಟ್ಯಾಕ್ಸಬಲ್ ಆಗಿದ್ರೆ ಟ್ಯಾಕ್ಸಬಲ್, ಟ್ಯಾಕ್ಸಬಲ್ ಇಲ್ಲ ಅಂತಂದ್ರೆ ನಾನ್ ಟ್ಯಾಕ್ಸಬಲ್ ತಗೋಬಹುದು. ಓಕೆ, ಸೊ ಆಫ್ಟರ್ ದಟ್ ಇಲ್ಲಿ ನಾವ್ ಇನ್ನೇನು ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪ್ರಾಡಕ್ಟ್ ಇಮೇಜ್ ಅಂತ ಇರುತ್ತೆ. ಸೊ ಮೇಕ್ ಶೋರ್ ನೀವು ಪ್ರಾಡಕ್ಟ್ ಇಮೇಜ್ ಅನ್ನ ಕೊಟ್ಟಿರ್ಬೇಕು. ಸೊ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಒಂದು ಡಮ್ಮಿ ಇಮೇಜ್ ಅನ್ನ ತಗೋತೀನಿ. ನೀವು ಒರಿಜಿನಲ್ ಇಮೇಜ್ ಅನ್ನೇ ಕೊಡ್ಬೇಕು. ಸೊ ಪ್ರಾಡಕ್ಟ್ ಗ್ಯಾಲರಿ ನಥಿಂಗ್ ಬಟ್ ಒಂದೇ ಪ್ರಾಡಕ್ಟ್ ಇನ ಇಮೇಜಸ್ ಗಳು ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ಇರ್ತಾವಲ್ವಾ, ಸೊ ಅದನ್ನೇ ಪ್ರಾಡಕ್ಟ್ ಗ್ಯಾಲರಿ ಅಂತ ಕರಿತೀವಿ. ಸೊ ಈ ರೀತಿ, ಓಕೆ, ಅದನ್ನ ಪ್ರಾಡಕ್ಟ್ ಗ್ಯಾಲರಿ ಅಂತ ಕರಿತೀವಿ. ಸೊ ಮಲ್ಟಿಪಲ್ ಇಮೇಜಸ್ ಗಳಿದ್ರೆ ನೀವು ಇಲ್ಲಿ ಪ್ರಾಡಕ್ಟ್ ಗ್ಯಾಲರಿಯಲ್ಲಿ ಹಾಕ್ಬೇಕಾಗುತ್ತೆ. ಸೊ ದೆನ್ ಪ್ರಾಡಕ್ಟ್ ಕ್ಯಾಟಗರಿ, ಆ ಪ್ರಾಡಕ್ಟ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ಜಾಕೆಟ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಜಾಕೆಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮ್ದಿಲ್ಲ ಅಂತಂದ್ರೆ ಇಲ್ಲಿ ಆಡ್ ನ್ಯೂ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ ಕ್ಯಾಟಗರಿಯನ್ನ ಆಡ್ ಮಾಡ್ಕೋಬಹುದು. ಸೊ ಆಫ್ಟರ್ ದಟ್ ಪ್ರಾಡಕ್ಟ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ತೀರಾ ಅಂದ್ರೆ ಯೂಸ್ ಮಾಡ್ಕೋಬಹುದು. ಸೊ ಬ್ರ್ಯಾಂಡ್ಸ್ ಯಾವ್ದಿದೆ ಯೂಸ್ ಮಾಡ್ಕೋಬಹುದು. ಸೊ ದೆನ್ ಎಲ್ಲಾನು ಆದ್ಮೇಲೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಪಬ್ಲಿಷ್ ಆಗಿರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಆ ಒಂದು ಪ್ರಾಡಕ್ಟ್ ಇನ ಒಂದು ಲಿಂಕ್ ಇಲ್ಲಿ ಬಂದಿರುತ್ತೆ. ನೀವು ಓಪನ್ ಮಾಡಿದ್ರೆ ಈ ಪ್ರಾಡಕ್ಟ್ ಬಂದಿರುತ್ತೆ. ಬಟ್ ನಾವಿಲ್ಲಿ ಈ ಇಮೇಜ್ ಅನ್ನ ಆಡ್ ಮಾಡಿರೋದಕ್ಕೆ ಈ ಇಮೇಜ್ ಬರ್ತಿರುತ್ತೆ. ಬಟ್ ಸ್ಕ್ರೋಲ್ ಡೌನ್ ಮಾಡಿ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾನು ಮಿಂತ್ರಾ ಒಂದು ಈ ವೆಬ್ಸೈಟ್ ಹೋಗ್ತೀನಿ. ಓಕೆ, ಸೊ ಅಗೇನ್ ತೋರಿಸ್ತಿದ್ದೀನಿ. ಬ್ಯಾಕ್ ಈ ರೀತಿ ಕಾಣುತ್ತೆ. ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಿಂತ್ರಾಗ ಹೋಗ್ತೀನಿ. ಯಾರಾದ್ರೂ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಾಗ ನನಗೆ ಕಮಿಷನ್ ಬರುತ್ತೆ. ಬಟ್ ಆಸ್ ಆಫ್ ನಾವು ಬರೋದಿಲ್ಲ, ಇದು ಅಫಿಲಿಯೇಟ್ ಲಿಂಕ್ ಅಲ್ಲ. ಬಟ್ ಅವ್ರು ನಿಮಗೆ ಒಂದು ಅಫಿಲಿಯೇಟ್ ಲಿಂಕ್ ಕೊಟ್ಟಿರ್ತಾರೆ, ಸೇಮ್ ಇದೇ ರೀತಿ ಇರುತ್ತೆ, ಸ್ವಲ್ಪ ಕೋಡ್ ಚೇಂಜ್ ಇರುತ್ತೆ ಅಷ್ಟೇ. ಓಕೆ, ಆ ಲಿಂಕ್ ಅನ್ನೇ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ರೈಟ್, ಇದನ್ನೇ ನಾವು ಅಫಿಲಿಯೇಟ್ ಆರ್ ಎಕ್ಸ್ಟರ್ನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಫ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಎಕ್ಸ್ಟರ್ನಲ್ ಆರ್ ಅಫಿಲಿಯೇಟ್ ಪ್ರಾಡಕ್ಟ್. ಸೊ ದೆನ್ ಗ್ರೂಪ್ ಪ್ರಾಡಕ್ಟ್ ನಥಿಂಗ್ ಬಟ್ ಗ್ರೂಪ್ ಆಫ್ ದ ಪ್ರಾಡಕ್ಟ್ಸ್ ಇರ್ತವೆ. ಅಂತಂದ್ರೆ ಕಪ್ ಆಫ್ ಗ್ಲಾಸಸ್ ಆಗಿರ್ಬೋದು. ಸೊ ಈ ರೀತಿ ಗ್ರೂಪ್ ಆಗಿ ಇರ್ತಾವಲ್ಲ ಪ್ರಾಡಕ್ಟ್ಸ್ ಗಳು, ಅದನ್ನ ನಾವು ಗ್ರೂಪ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ SKU ಸ್ಟಾಕ್ ಕೀಪ್ ಯೂನಿಟ್ ನಂಬರ್ ಇರುತ್ತೆ. ಆ ನಂಬರ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಮೆನ್ಷನ್ ಮಾಡಿದ್ರೆ ಅಷ್ಟೇ, ಮುಗಿದೋಯ್ತು. ಇಲ್ಲಿ ಬೇರೆ ಏನು ನೇಮ್ ತಗೊಳ್ಳೋದೇನು ಇರೋದಿಲ್ಲ. ಓಕೆ, ಸೊ ಇದು ಗ್ರೂಪ್ ಪ್ರಾಡಕ್ಟ್. ಅಂಡ್ ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾವು ನಾರ್ಮಲಿ ಇವಾಗ ಮಿಂತ್ರಾ ವೆಬ್ಸೈಟ್ ಇದ್ರಲ್ಲೆಲ್ಲ ನೋಡಿದಾಗ ಕೂಪನ್ ಕೋಡ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ರೈಟ್, ಈ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ಇಷ್ಟು % ಡಿಸ್ಕೌಂಟ್. ಸೊ ಅದೇ ರೀತಿ ಇಲ್ಲೂ ಕೂಡ ನೀವು ಕೂಪನ್ ಕೋಡ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಯಾವ ರೀತಿ ಅಂತ ಅಂದ್ರೆ, ಫಸ್ಟ್ ಕೂಪನ್ ಕೋಡ್ಸ್ ಗಳನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಕೂಪನ್ ಕೋಡ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು. ಸೊ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಕಾಮರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಪನ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಕೂಪನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೂಪನ್ಸ್ ಗಳನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆಡ್ ನ್ಯೂ ಕೂಪನ್ ಅಂತ ಬರುತ್ತೆ. ಆಡ್ ನ್ಯೂ ಕೂಪನ್ ಮೇಲೆ ಕ್ಲಿಕ್ ಮಾಡಿ. ಬಟ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದಾಗ ನಿಮ್ಗೆ ಆಡ್ ನ್ಯೂ ಕೂಪನ್ ಅಂತ ಬರೋದಿಲ್ಲ, ನಿಮಗೆ ಕ್ರಿಯೇಟ್ ಯುವರ್ ಫಸ್ಟ್ ಕೂಪನ್ ಅಂತ ಬರುತ್ತೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಸ್ ಆಫ್ ನಾವು ನಾನು ಆಲ್ರೆಡಿ ಕೂಪನ್ಸ್ ಗಳನ್ನ ಕ್ರಿಯೇಟ್ ಮಾಡಿರೋದ್ರಿಂದ ಆಡ್ ನ್ಯೂ ಕೂಪನ್ ಅಂತ ಬರುತ್ತೆ. ಸೊ ನಾನು ಇಲ್ಲಿ ಆಡ್ ನ್ಯೂ ಕೂಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ದೆನ್ ಇಲ್ಲಿ ನೀವು ನಿಮ್ಮ ಒಂದು ಕೂಪನ್ ಕೋಡ್ ಅನ್ನ ಎಂಟರ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಶೂಸ್ ಅಂತ ಇದ್ದಾಗ ನಾನು ಶೂಸ್ 20% ಅಂತ ಎಂಟರ್ ಮಾಡ್ತೀನಿ. ಆರ್ ಎಲ್ಸ್ ನೀವು ಇಲ್ಲಿ ಜನರೇಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಒಂದು ಕೋಡ್ ಅನ್ನ ಜನರೇಟ್ ಮಾಡಿ ಕೊಡುತ್ತೆ. ಅದಾದ್ಮೇಲೆ ಡಿಸ್ಕೌಂಟ್ ಟೈಪ್, ಯಾವ ರೀತಿಯಾದಂತ ಡಿಸ್ಕೌಂಟ್ ಟೈಪ್ ಅನ್ನ ಕೊಡ್ತೀರಾ. ಪರ್ಸೆಂಟೇಜ್ ಡಿಸ್ಕೌಂಟ್ ಟೈಪ್ ಕೊಡ್ತೀರಾ ಅಂತಂದ್ರೆ ಪರ್ಸೆಂಟೇಜ್ ಡಿಸ್ಕೌಂಟ್, ಫಿಕ್ಸ್ಡ್ ಕಾರ್ಟ್ ಡಿಸ್ಕೌಂಟ್ ಕೊಡ್ತೀರಾ ಅಂತಂದ್ರೆ ಫಿಕ್ಸ್ಡ್ ಕಾರ್ಟ್ ಡಿಸ್ಕೌಂಟ್, ಫಿಕ್ಸ್ಡ್ ಪ್ರಾಡಕ್ಟ್ ಡಿಸ್ಕೌಂಟ್ ಕೊಡ್ತೀರಾ ಅಂತಂದ್ರೆ ಫಿಕ್ಸ್ಡ್ ಪ್ರಾಡಕ್ಟ್ ಡಿಸ್ಕೌಂಟ್. ನಾನಿಲ್ಲಿ ಪರ್ಸೆಂಟೇಜ್ ಡಿಸ್ಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ದೆನ್ ಕೂಪನ್ ಅಮೌಂಟ್ ಅಂತಂದ್ರೆ ನೀವು ಯೂಸ್ ಮಾಡ್ತಿರೋ ಕೂಪನ್ ಏನಿದೆ ಅಲ್ವಾ, ಅದು ಎಷ್ಟು ಅಮೌಂಟ್ ಡಿಸ್ಕೌಂಟ್ ಅನ್ನ ಕೊಡುತ್ತೆ. ಸೊ ನಾನಿಲ್ಲಿ 20% ಅಂತ ಇರೋದಕ್ಕೆ ನಾನಿಲ್ಲಿ
20 rupees ಅನ್ನ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಈ ಕೂಪನ್ ಯೂಸ್ ಮಾಡೋದ್ರಿಂದ ಫ್ರೀ ಶಿಪ್ಪಿಂಗ್ ಕೂಡ ಸಿಗುತ್ತಾ ಅನ್ನೋದಾದ್ರೆ ಈ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಬೇಡ. ಓಕೆ, ಸೊ ಆಲ್ರೆಡಿ ನಾವು ಕೂಪನ್ ಅನ್ನ ಕೊಟ್ಟಿರ್ತೀವಿ. ಸೊ ಇದು ಫ್ರೀ ಶಿಪ್ಪಿಂಗ್ ಅನ್ನ ಕೊಡ್ತೀರಾ ಅಂತಂದ್ರೆ ಫ್ರೀ ಶಿಪ್ಪಿಂಗ್ ಆಪ್ಷನ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು. ಸೊ ದೆನ್ ಕೂಪನ್ ಎಕ್ಸ್ಪೈರಿ ಡೇಟ್, ಯಾವಾಗ ಕೂಪನ್ ಎಕ್ಸ್ಪೈರ್ ಆಗುತ್ತೆ. ಓಕೆ, ಅಂಡ್ ದೆನ್ ಸೊ ನೆಕ್ಸ್ಟ್ ಆಪ್ಷನ್ ಇರುತ್ತೆ ಯೂಸೇಜ್ ರಿಸ್ಟ್ರಿಕ್ಷನ್ಸ್. ಯೂಸೇಜ್ ರಿಸ್ಟ್ರಿಕ್ಷನ್ಸ್ ಗೆ ಹೋಗಿ ಮಿನಿಮಮ್ ಸ್ಪೆಂಡ್ ಅಂತಂದ್ರೆ ಈ ಕೂಪನ್ ಅನ್ನ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅವರು ಅಟ್ಲೀಸ್ಟ್ ಮಿನಿಮಮ್ ಎಷ್ಟು ರುಪೀಸ್ ಶಾಪಿಂಗ್ ಅನ್ನ ಅವ್ರು ಮಾಡಿರ್ಬೇಕು. ಸೊ ನಾನು ಇಲ್ಲಿ 200 rupees ಅನ್ನ ಮೆನ್ಷನ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಸ್ಪೆಂಡ್ ನೀವೇನು ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇಂಡಿವಿಜುವಲ್ ಯೂಸ್ ಓನ್ಲಿ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಎಕ್ಸ್ಕ್ಲೂಡ್ ಸೇಲ್ ಐಟಮ್ಸ್ ಅಂತಂದ್ರೆ ಇಫ್ ಇನ್ ಕೇಸ್ ಆಲ್ರೆಡಿ ಸೇಲ್ ನಡೆದಿರುತ್ತೆ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ, ಕೆಲವು ಪ್ರಾಡಕ್ಟ್ಸ್ ಸೇಲ್ ಪ್ರಾಡಕ್ಟ್ಸ್ ಇರುತ್ತೆ, ಆ ಪ್ರಾಡಕ್ಟ್ಸ್ಗೆ ಯಾವುದೇ ರೀತಿಯಾದಂತ ಕೂಪನ್ ನಾವು ಆಡ್ ಮಾಡಲ್ಲ ಅಂತ ಅಂದ್ರೆ ನೀವು ಈ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಚೆಕ್ಸ್ ದಿಸ್ ಬಾಕ್ಸ್ ಇಫ್ ದ ಕೂಪನ್ ಶುಡ್ ನಾಟ್ ಅಪ್ಲೈ ಟು ದ ಐಟಮ್ಸ್ ಆನ್ ಸೇಲ್. ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ಸೇಲ್ ಇರೋದ್ರಿಂದ ಕೂಪನ್ ಕೋಡ್ ಕೊಡೋ ಅವಶ್ಯಕತೆ ಅವ್ರಿಗೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ. ಸೊ ದೆನ್ ಪ್ರಾಡಕ್ಟ್ಸ್, ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಪ್ರಾಡಕ್ಟ್ ಗೆ ಮಾತ್ರ ನೀವು ಕೂಪನ್ ಅನ್ನ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಶೂಸ್ ಅಂತ ಎಂಟರ್ ಮಾಡ್ತೀನಿ. ನನ್ನ ವೆಬ್ಸೈಟ್ ಅಲ್ಲಿ ನಾನು ಶೂಸ್ ಅನ್ನ ಆಡ್ ಮಾಡಿರೋದಕ್ಕೆ ಇಲ್ಲಿ ಶೂಸ್ ಅಂತ ತೋರಿಸ್ತಿದೆ. ಸೊ ಶೂಸ್ ಆಯ್ತಾ. ಎಕ್ಸ್ಕ್ಲೂಡ್ ಪ್ರಾಡಕ್ಟ್ಸ್ ಅಂತ ಇರ್ತವೆ, ಅಂತಂದ್ರೆ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಗೆ ನಾನು ಈ ಕೂಪನ್ ಕೋಡ್ ಅನ್ನ ಆಡ್ ಮಾಡೋದಿಲ್ಲ ಅಂತಂದ್ರೆ ನೀವು ಆ ಪ್ರಾಡಕ್ಟ್ಸ್ ಗಳನ್ನ ಎಲ್ಲಾನು ಕೂಡ ಇಲ್ಲಿ ಆಡ್ ಮಾಡಬಹುದು. ಬೇಡ ಅಂತಂದ್ರೆ ಬೇಡ. ಓಕೆ, ಸೊ ಪ್ರಾಡಕ್ಟ್ ಕ್ಯಾಟಗರಿ ವೈಸ್ ನೀವು ಕೂಪನ್ ಕೊಡ್ತೀರಾ ಅಂತಂದ್ರೆ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಕ್ಯಾಟಗರೀಸ್ ಎಲ್ಲಾನು ಇರ್ತವೆ, ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಆಫ್ಟರ್ ದಟ್ ಯೂಸೇಜ್ ಲಿಮಿಟ್ಸ್. ಯೂಸೇಜ್ ಲಿಮಿಟ್ಸ್ ಅಂತಂದ್ರೆ ಒಂದು ಕೂಪನ್ ಅನ್ನ ಎಷ್ಟು ಸರ್ತಿ ಯೂಸ್ ಮಾಡ್ಬೋದು ಅಂತಂದ್ರೆ ಈ ಕೂಪನ್ ಅನ್ನ ಎಷ್ಟು ಸತಿ ಯೂಸ್ ಮಾಡ್ಬೋದು ಅಂತ. ಸೊ ಅನ್ಲಿಮಿಟೆಡ್ ಯೂಸೇಜ್ ಅಂತಂದ್ರೆ ಅನ್ಲಿಮಿಟೆಡ್ ಇರ್ಲಿ, ಇಲ್ಲ ಅಂತಂದ್ರೆ 10 times 20 times ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ಸ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ ಯೂಸೇಜ್ ಲಿಮಿಟ್ ಪರ್ ಯೂಸರ್ ಅಂತಂದ್ರೆ ಒಬ್ಬ ಸಿಂಗಲ್ ಪರ್ಸನ್ ಸೇಮ್ ಕೂಪನ್ ಅನ್ನ ಎಷ್ಟು ಸರ್ತಿ ಯೂಸ್ ಮಾಡ್ಕೋಬೇಕು. ರೈಟ್, ಸೊ ನೀವು 1 ಅಂತ ಮೆನ್ಷನ್ ಮಾಡಿ. ಸೊ ಯೂಸೇಜ್ ಪರ್ ಯೂಸರ್ 1 ಅಂತಂದ್ರೆ ಪ್ರತಿ ಸತಿ ಅವರು ಕೂಪನ್ ಕೋಡ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ಒಂದ್ಸತಿ ಅವ್ರಿಗೆ ಕೂಪನ್ ಕೋಡ್ ಕೊಟ್ರೆ ಸಾಕು. ಓಕೆ, ಸೊ ಆಫ್ಟರ್ ದಟ್ ಅಗೇನ್ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಾನು ಕರೆಕ್ಟ್ ಆಗಿದೆ ಅಂತಂದ್ರೆ ಓಕೆ. ಸೊ ಇಲ್ಲಿ ಲೆಟ್ ಮೀ choose 20%. ಓಕೆ, ಸೊ ದೆನ್ ಎಲ್ಲಾನು ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ, ಪಬ್ಲಿಷ್ ಆಗುತ್ತೆ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಒಂದು ವಿಸಿಟ್ ಸ್ಟೋರ್ ಮೇಲೆ ಹೋಗಿ ಸೊ ವೆದರ್ ವಿಲ್ ಚೆಕ್ ಎಲ್ಲಿ ಆ ಕೂಪನ್ ಕೋಡ್ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ. ಸೊ ಇಲ್ಲಿ ನಾನು ಶೂಸ್ ಮೇಲೆ ವರ್ಕ್ ಮಾಡಿರೋದ್ರಿಂದ ನಾನು ಶೂಸ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಬಿಕಾಸ್ ಅಲ್ಲಿ ನಾನು ಶೂಸ್ ಪ್ರಾಡಕ್ಟ್ ಗೆ ನಾನು ಕೂಪನ್ ಕೋಡ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದು. ಸೊ ಹಾಗಾಗಿ ಸೊ ಶೂಸ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ದೆನ್ ಇಲ್ಲಿ ಆಡ್ ಟು ಕಾರ್ಟ್ ಮಾಡ್ತೀನಿ. ಸೊ ದೆನ್ ವ್ಯೂ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಡ್ ಕೂಪನ್ಸ್ ಅಂತ ಇರುತ್ತೆ. ಮೇಕ್ ಶೋರ್ ನೀವು ಇಲ್ಲಿ ಕ್ರಿಯೇಟ್ ಮಾಡಿದಂತ ಕೂಪನ್ ಕೋಡ್ ಏನಿರುತ್ತೆ ಅಲ್ವಾ, ಸೊ ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ನಾನು ಏನಕ್ಕೆ ಇದನ್ನ ಪೇಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಚೆಕ್ ಮಾಡೋಕ್ಕೋಸ್ಕರ ಅಷ್ಟೇ. ಓಕೆ, ಸೊ ಇಲ್ಲಿ ಆಲ್ರೆಡಿ ಒಂದು ಕೂಪನ್ ಇದೆ, ನಾನು ರಿಮೂವ್ ಮಾಡ್ತೀನಿ. ಅಪ್ಲೈ. ಸಿ, ನೀವಿಲ್ಲಿ ನೋಡಿದ್ರೆ ಕೂಪನ್ ಡಿಸ್ಕೌಂಟ್ ಏನಿತ್ತು ಅಲ್ವಾ ಅದು ಅಪ್ಲೈ ಆಗಿದೆ 1800 rupees. ಓಕೆ, ಸೊ ಇಲ್ಲಿ ನಾನು ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ಇಲ್ಲೂ ಕೂಡ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ರೈಟ್, ಇಲ್ಲಿ 3 items ಇದೆ, ಸೊ ನಾನು 1 item ಮಾಡ್ತೀನಿ. ಸಿ, ಸೊ ಕೂಪನ್ ವರ್ಕ್ ಆಗ್ತಿದೆ. ಈ ರೀತಿ ನೀವು ಕೂಪನ್ ಗಳನ್ನ ಕಾಮರ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಅಗೇನ್ ನಾನು ಹೇಳ್ತಿದ್ದೀನಿ ಕಾಮರ್ಸ್ ಕೆಳಗಡೆ ಕೂಪನ್ಸ್ ಅನ್ನೋ ಆಪ್ಷನ್ ಇರುತ್ತೆ, ಕೂಪನ್ಸ್ ಮೇಲೆ ಹೋಗಿ ನೀವು ಕೂಪನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಾವು ಕೂಪನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ನಾವು ಮಿಂತ್ರಾ ಅಂತ ಒಂದು ವೆಬ್ಸೈಟ್ ಓಪನ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಮಿಂತ್ರಾ ವೆಬ್ಸೈಟ್ ಓಪನ್ ಮಾಡಿದಾಗ ಇಲ್ಲೆಲ್ಲ ನೀವು ನೋಡಿದ್ರೆ ಮೆನೂಸ್ ಅಲ್ಲಿ
ಕ್ಯಾಟಗರಿ ವೈಸ್ ಇದೆ. ಸೊ ಮೆನ್ಸ್ ಅಲ್ಲಿ ಅಗೇನ್ ಇಷ್ಟು ಕ್ಯಾಟಗರಿ, ವಿಮೆನ್ ಅಲ್ಲಿ ಇಷ್ಟು ಪ್ರಾಡಕ್ಟ್ಸ್, ಕಿಡ್ಸ್ ಅಲ್ಲಿ ಇಷ್ಟು ಪ್ರಾಡಕ್ಟ್, ರೈಟ್, ಹೋಮ್ ಅಲ್ಲಿ ಇಷ್ಟು ಪ್ರಾಡಕ್ಟ್. ಸೊ ಅದೇ ರೀತಿ ನಮ್ಮ ಒಂದು ವೆಬ್ಸೈಟ್ ಕ್ಯಾಟಗರಿ ವೈಸ್ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದು ಇರುತ್ತೆ. ಓಕೆ, ಸೊ ಸೇಮ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ, ಪ್ರಾಡಕ್ಟ್ಸ್ ಆಪ್ಷನ್ಸ್ ಅಲ್ಲಿ ಕ್ಯಾಟಗರಿ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಆ ಕ್ಯಾಟಗರೀಸಿಗೆ ಬನ್ನಿ. ಸೊ ಇಲ್ಲಿ ನೀವು ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಯಾವ ಕ್ಯಾಟಗರಿ ಬೇಕು ನಿಮ್ಗೆ ಆ ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ಶೂಸ್ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ದೆನ್ ಪೇರೆಂಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇರೆಂಟ್ ಕ್ಯಾಟಗರಿ ಅಂತಂದ್ರೆ ಯಾವ ಕ್ಯಾಟಗರಿ ಅಡಿಯಲ್ಲಿ ಈ ಶೂಸ್ ಅನ್ನೋದು ಬರಬೇಕು. ಸೊ ನಾನಿಲ್ಲಿ ಮೆನ್ ಅಂತ ಇದೆ, ಸೊ ಮೆನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಆಡ್ ನ್ಯೂ ಕ್ಯಾಟಗರಿ. ಓಕೆ, ಸೊ ಇವಾಗ ಏನಾಗುತ್ತೆ, ಈ ಶೂಸ್ ಅನ್ನೋದು ಈ ಮೆನ್ ಅನ್ನೋ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವೇನ್ ಮಾಡ್ಬೇಕು, ಅಗೇನ್ ಆಲ್ ಪ್ರಾಡಕ್ಟ್ಸ್ ಗೆ ಹೋಗ್ಬೇಕು. ಆಲ್ ಪ್ರಾಡಕ್ಟ್ಸ್ ಗೆ ಹೋಗಿ, ಸೊ ಮೆನ್ ಅನ್ನೋ ಕ್ಯಾಟಗರಿಗೆ ಇನ್ನೂ ಯಾವ್ಯಾವ ಪ್ರಾಡಕ್ಟ್ಸ್ ಗಳನ್ನ ನೀವು ಆಡ್ ಮಾಡ್ತೀರಾ ಅದನ್ನೆಲ್ಲ ನೀವು ಇಲ್ಲಿ ಆಡ್ ಮಾಡ್ಬೋದು. ಸೊ ನಾನಿಲ್ಲಿ ಜಾಕೆಟ್ಸ್ ಅಂಡ್ ಶರ್ಟ್ಸ್, ದೆನ್ ಮೆನ್ ಪ್ರಾಡಕ್ಟ್ಸ್ ಏನೇನಿದಾವೆ ಅವನ್ನೆಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಲ್ಕ್ ಆಪ್ಷನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಬಲ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೀವು ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೆನ್, ಅಪ್ಲೈ. ಸೊ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಎಲ್ಲಾ ಕ್ಯಾಟಗರಿ, ಈ ಎಲ್ಲಾ ಪ್ರಾಡಕ್ಟ್ಸ್ ಗಳು ಕೂಡ ಆ ಮೆನ್ ಅನ್ನೋ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಮೆನ್, ಸ್ಕ್ರೋಲ್ ಡೌನ್, ದೆನ್ ಅಪ್ಡೇಟ್. ಸೊ ಅಪ್ಡೇಟ್ ಮಾಡಿದಾಗ ಆ ಎಲ್ಲಾ ಮೆನ್ ಅನ್ನೋ ಕ್ಯಾಟಗರಿಗೆ ನನ್ನ ಪ್ರಾಡಕ್ಟ್ಸ್ ಗಳು ಸೆಲೆಕ್ಟ್ ಆಗಿರ್ತದೆ. ಸಿ ಫಾರ್ ಎಕ್ಸಾಂಪಲ್, ರೈಟ್ ಹ್ಯಾಂಡ್ ಸೈಡ್ ಮೆನ್ 8 ಪ್ರಾಡಕ್ಟ್ಸ್ ಕ್ಲಿಕ್ ಮಾಡಿದ್ರೆ ಸಿ ಎಲ್ಲ ಪ್ರಾಡಕ್ಟ್ಸ್ ಗಳು ಕೂಡ ಓಪನ್ ಆಗ್ತಿದಾವೆ. ಸೊ ಮೆನ್ ಜಾಕೆಟ್, ಟಿ ಶರ್ಟ್, ಶೂಸ್, ಟಿ ಶರ್ಟ್ಸ್ ಇವೆಲ್ಲವೂ ಕೂಡ ಮೆನ್ ಅನ್ನೋ ಕ್ಯಾಟಗರಿಯಲ್ಲಿ ಇದೆ. ಬಟ್ ನನಗೇನ್ ಬೇಕು, ಇಲ್ಲಿ ಆಪ್ಷನ್ ಏನಿದೆ ಅಲ್ವಾ, ಸಿ ಶರ್ಟ್, ಬ್ಲ್ಯಾಕ್ ಜಾಕೆಟ್, ಶೂಸ್, ಈ ಆಪ್ಷನ್ ಕೂಡ ಬರ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಟಿ ಶರ್ಟ್ ಅಂಡ್ ಮೆನ್ ಅಂತ ಇದೆ, ಇಲ್ಲಿ ನನ್ಗೆ ವಿಮೆನ್ ಅನ್ನೋದು ಕೂಡ ಬರ್ಬೇಕು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಹಾಗೆ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಹೋಗಿ ಫಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಪಿಯರೆನ್ಸ್ ಆಪ್ಷನ್ಸ್ ಹೋಗ್ಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಪಿಯರೆನ್ಸ್ ಅಂಡ್ ದೆನ್ ಇಲ್ಲಿ ಮೆನೂಸ್ ಅನ್ನೋ ಆಪ್ಷನ್ ಇರುತ್ತೆ. ಮೆನೂಸ್ ಮೇಲೆ ಕ್ಲಿಕ್ ಮಾಡಿ. ಮೆನೂಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒನ್ಸ್ ನೀವೇನ್ ನೋಡ್ಕೋಬೇಕು ಅಂತಂದ್ರೆ ಮೆನು ನೇಮ್ ಅನ್ನ ನೋಡ್ಕೋಬೇಕು. ಬಿಕಾಸ್ ಈ ಮೆನು ಅನ್ನ ನಾವು ಕ್ರಿಯೇಟ್ ಮಾಡಿರಲ್ಲ, ಬೈ ಡಿಫಾಲ್ಟ್ ಥೀಮ್ ಅವರೇ ಕ್ರಿಯೇಟ್ ಮಾಡಿರೋದ್ರಿಂದ ಮೆನು ನೇಮ್ ಅನ್ನ ನಾವು ನೋಡ್ಕೋಬೇಕು. ಸೊ ಮೆನು ನೇಮ್ ಅನ್ನ ನೋಡ್ಕೊಂಡಾದ್ಮೇಲೆ ಸಿ ಇನ್ ದಿಸ್ ಕೇಸ್ ಮೆನು ನೇಮ್ ಬಂದು ಡ್ಯಾಶ್ ಬೋರ್ಡ್ ಅಂತ ಇದೆ. ಸೊ ನಾನೇನ್ ಮಾಡ್ತೀನಿ, ಅಗೇನ್ ಅಪಿಯರೆನ್ಸ್ ಕೆಳಗೆ ಕಸ್ಟಮೈಸ್ ಅನ್ನೋ ಆಪ್ಷನ್ಸ್ ಇದೆ. ಸೊ ಕಸ್ಟಮೈಸ್ ಆಪ್ಷನ್ ಅನ್ನ ಓಪನ್ ಮಾಡಿ. ಕಸ್ಟಮೈಸ್ ಆಪ್ಷನ್ಸ್ ಅನ್ನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಮೆನು ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಮೆನೂಸ್. ಓಕೆ, ಸೊ ಮೆನೂಸ್ ಮೇಲೆ ಕ್ಲಿಕ್ ಮಾಡಿ. ಮೆನೂಸ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಡ್ಯಾಶ್ ಬೋರ್ಡ್ ಮೆನು ನೇಮ್ ಇದು. ಸೊ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೆನೂಸ್ ಅಲ್ಲಿ ಏನೇನ್ ಇರುತ್ತೆ ಅಲ್ವಾ, ಆ ಎಲ್ಲ ಆಪ್ಷನ್ಸ್ ಗಳು ಕೂಡ ಕಂಡಿರುತ್ತೆ. ಸೊ ಆಡ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಪ್ರಾಡಕ್ಟ್ ಕ್ಯಾಟಗರೀಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಪ್ರಾಡಕ್ಟ್ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಒಂದು ಆಪ್ಷನ್ಸ್ ಗಳು ಕೂಡ ಇಲ್ಲಿರ್ತವೆ. ಸೊ ನನಗೆ ವಿಮೆನ್ ಕ್ಯಾಟಗರಿಯನ್ನ ನಾನು ಆಡ್ ಮಾಡ್ಬೇಕು. ಸೊ ವಿಮೆನ್. ಸೊ ದೆನ್ ವಿಮೆನ್ ಅಂಡರ್ ಅಲ್ಲಿ ನನಗೆ ವಿಮೆನ್ ಪ್ರಾಡಕ್ಟ್ಸ್ ಗಳು ಏನಿರ್ತವೆ ಅವೆಲ್ಲವೂ ಕೂಡ ಬರ್ಬೇಕು. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ವಿಮೆನ್ ಕ್ಯಾಟಗರಿಯಲ್ಲಿ ಅಗೇನ್ ಸ್ಯಾರೀಸ್ ಅನ್ನ ಕೂಡ ನಾನು ಆಡ್ ಮಾಡ್ತೀನಿ. ಅಂಡ್ ದೆನ್ ಸೊ ಫಾರ್ ದ ಪ್ರಾಕ್ಟೀಸ್ ಪರ್ಪಸ್ ನಾನು ಹ್ಯಾಟ್ಸ್ ಕೂಡ ಆಡ್ ಮಾಡ್ತೀನಿ. ಓಕೆ, ಸೊ ಆಡ್ ಮಾಡಿದಾದ್ಮೇಲೆ ಮೇಕ್ ಶೋರ್ ನೀವು ಪಬ್ಲಿಷ್ ಮಾಡಬೇಕು. ಸೊ ಪಬ್ಲಿಷ್ ಮಾಡಿದಾಗ ನೀವು ನಿಮ್ಮ ಒಂದು ವೆಬ್ಸೈಟ್ ಅನ್ನ ನೋಡಿದ್ರೆ, ಓಕೆ, ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಸಿ ವಿಮೆನ್ ಅಂಡ್ ವಿಮೆನ್ ಸ್ಯಾರೀಸ್, ಸ್ಯಾರೀಸ್, ಹ್ಯಾಟ್ಸ್ ಈ ರೀತಿ ಡಬಲ್ ಆಗಿ ಬಂದಿದೆ. ನನ್ಗೆ ಈ ರೀತಿ ಬರಬಾರ್ದು. ನನ್ಗೆ ಹೆಂಗ್ ಬರ್ಬೇಕು ಅಂತಂದ್ರೆ ಈ ರೀತಿ ಬರ್ಬೇಕು. ಮೆನ್ ಅಂಡರ್ ಅಲ್ಲಿ ಶರ್ಟ್, ಬ್ಲ್ಯಾಕ್ ಜಾಕೆಟ್, ಶೂಸ್ ಹೆಂಗ್ ಈ ರೀತಿ ಬಂದಿದ್ಯೋ ಅದೇ ರೀತಿ ವಿಮೆನ್ ಅಂಡರ್ ಅಲ್ಲಿ ಸ್ಯಾರೀಸ್, ಹ್ಯಾಟ್ಸ್ ಈ ರೀತಿ ಬರ್ಬೇಕು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಅಗೇನ್ ನಾನು ನನ್ನ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಹೋಗ್ತೀನಿ. ಅಂಡ್ ನೀವು ಕೂಡ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಹೋಗ್ಬೇಕು. ಸೊ ದೆನ್ ಅಗೇನ್ ಅಪಿಯರೆನ್ಸ್ ಕೆಳಗಡೆ ಮೆನೂಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಮೆನೂಸ್ ಆಪ್ಷನ್ಸ್ ಹೋಗ್ಬೇಕು.
ಆಪ್ಷನ್ಸ್ ಹೋದಾಗ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಾವು ಕ್ರಿಯೇಟ್ ಮಾಡಿದಂತ ಎಲ್ಲಾ ಕ್ಯಾಟಗರೀಸ್ಗಳು ಬಂದಿರ್ತವೆ. ಓಕೆ, ಸೊ ನಿಮಗೆ ಯಾವ್ದು ಬೇಡವೋ ಅದನ್ನ ನೀವು ರಿಮೂವ್ ಕೂಡ ಮಾಡ್ಬೋದು. ಓಕೆ, ಸೊ ನಾನು ಸ್ವಲ್ಪ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಸೊ ಡ್ರ್ಯಾಗ್ ಅಂಡ್ ಡ್ರಾಪ್. ಸೊ ಸ್ಯಾರೀಸ್, ಸೊ ಹ್ಯಾಟ್ಸ್. ಓಕೆ, ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ದೆನ್ ಸೇವ್ ಮೆನು ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಹೋಗಿ ರಿಫ್ರೆಶ್ ಮಾಡಿದ್ರೆ ಸಿ ಈ ರೀತಿ ಬಂದಿದೆ. ಸೊ ಮೆನು ಅಂಡ್ ವಿಮೆನ್. ಸೊ ಇದನ್ನ ನಾನು ರಿಮೂವ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ನೀವು ಅಗೈನ್ ನಿಮ್ಮ ಡ್ಯಾಶ್ ಬೋರ್ಡ್ ಹೋಗಿ ಅಪಿಯರೆನ್ಸ್ ಕೆಳಗಡೆ ಕಸ್ಟಮೈಸ್ ಆಪ್ಷನ್ಸ್ ಹೋಗಿ, ಕಸ್ಟಮೈಸ್ ಆಪ್ಷನ್ಸ್ ಹೋಗಿ ಡ್ಯಾಶ್ ಬೋರ್ಡ್ ಮೆನು ನೇಮ್ ಏನಿರುತ್ತೆ ಅಲ್ವಾ, ಮೆನೂಸ್, ಡ್ಯಾಶ್ ಬೋರ್ಡ್. ಸೊ ಇಲ್ಲಿ ವಿಮೆನ್ ಅನ್ನೋದು 2 ಸತಿ ಸೆಲೆಕ್ಟ್ ಆಗಿದೆ, ನೀವು ಒಂದನ್ನ ರಿಮೂವ್ ಮಾಡಿ. ಸೊ ರಿಮೂವ್, ಪಬ್ಲಿಷ್. ಸೊ ದೆನ್ ಗೋ ಟು ಯುವರ್ ವೆಬ್ಸೈಟ್. So then let me check. Okay, so then sarees, hats, then publish. Go to your dashboard, then go to your appearance, then menus. So same women, drag and drop madi, sarees, hats, then save menu. Come back, scroll down, see menu and women. ಸೊ ಸಿಂಪಲ್ ಆಗಿ ನೀವು ಫಸ್ಟ್ ಅಪಿಯರೆನ್ಸ್ ಹೋಗ್ಬೇಕು, ದೆನ್ ಫಸ್ಟ್ ನೀವೇನ್ ನೋಡ್ಬೇಕು, ಮೆನು ನೇಮ್ ಅನ್ನ ನೋಡ್ಬೇಕು. ಸೊ ಮೆನು ನೇಮ್ ಅನ್ನ ನೋಡಿದಾಗ ಅಗೇನ್ ಕಸ್ಟಮೈಸ್ ಆಪ್ಷನ್ಸ್ ಗೆ ಬಂದು ಮೆನು ಅನ್ನ ನೀವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನೀವು ಮೆನೂಸ್ ಗಳನ್ನ ಆಡ್ ಮಾಡಬಹುದು. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಥವಾ ನಾನು ನಿಮ್ಮ ಒಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ನೀವು ಮೆನೂಸ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನಾವು ನಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಹೋದ್ರೆ ಅಗೇನ್ ಕಾಮರ್ಸ್ ಅಂತ ಬಂದಾಗ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಗಳು ಇರ್ತವೆ. ಸೊ ರಿಪೋರ್ಟ್ಸ್ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು. ಸೊ ರಿಪೋರ್ಟ್ಸ್ ನಥಿಂಗ್ ಬಟ್ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದಾವೆ, ರೈಟ್, ಎಷ್ಟು ಪ್ಲೇಸ್ಡ್ ಪರ್ಚೇಸ್, ಎಷ್ಟು ಐಟಮ್ಸ್ ಪರ್ಚೇಸ್ ಆಗಿದಾವೆ, ಅಂಡ್ ರೀಫಂಡ್ ಎಷ್ಟಾಗಿದೆ, ಆಯ್ತಾ, ಶಿಪ್ಪಿಂಗ್ ಗೆ ಎಷ್ಟು ಚಾರ್ಜ್ ಮಾಡಿದೀವಿ. ಸೊ ಇದೆಲ್ಲ ಆಪ್ಷನ್ಸ್ ಗಳು ಇರ್ತವೆ. ಸೊ ಇದು ಡಮ್ಮಿ ವೆಬ್ಸೈಟ್ ಆಗಿರೋದ್ರಿಂದ ಇಲ್ಲಿ ನಂಬರ್ಸ್ ಗಳು ಕಾಣ್ತಿಲ್ಲ, ಬಟ್ ಒನ್ಸ್ ನೀವು ಒರಿಜಿನಲ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದಾಗ ಈ ಎಲ್ಲ ಆಪ್ಷನ್ಸ್ ಗಳು ಕೂಡ ಕಾಮರ್ಸ್ ಆಪ್ಷನ್ಸ್ ಅಡಿಯಲ್ಲಿ ಒಂದು ಆಪ್ಷನ್ ಬರುತ್ತೆ, ರಿಪೋರ್ಟ್ಸ್. ಸೊ ಆ ರಿಪೋರ್ಟ್ಸ್ ಅನ್ನ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇದಿಷ್ಟು ಕಾಮರ್ಸಿನ ಒಂದು ಸೆಟ್ಟಿಂಗ್. ಸೊ ಈ ರೀತಿ ನೀವು ಪ್ರಾಡಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು, ಈ ರೀತಿ ನೀವು ಕೂಪನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅಂಡ್ ದೆನ್ ಇನ್ನು ಸಾಕಷ್ಟು ಆಪ್ಷನ್ಸ್ ಗಳು ಇರ್ತವೆ ಕಾಮರ್ಸ್ ಅಲ್ಲಿ. ಇಲ್ಲಿ ಕಸ್ಟಮರ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಕಸ್ಟಮರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಷ್ಟು ಕಸ್ಟಮರ್ಸ್ ಇದಾರೆ ಅದೆಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ. ಅಂತಂದ್ರೆ ಎಷ್ಟು ಕಸ್ಟಮರ್ಸ್ ಇದಾರೆ ಅಂಡ್ ಅವ್ರು ಎಷ್ಟು ಆರ್ಡರ್ಸ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಕಾಮರ್ಸ್ ಕಸ್ಟಮರ್ಸ್, ರೈಟ್. ಸೊ ಕಮೆಂಟ್ಸ್, ಯಾರಾದ್ರೂ ಕಮೆಂಟ್ಸ್ ಮಾಡಿದ್ರೆ ಕಮೆಂಟ್ಸ್ ಕೂಡ ಇಲ್ಲಿ ನಮಗೆ ಕಾಣಿಸ್ತವೆ. ಸೊ ಇದಿಷ್ಟು ಕಾಮರ್ಸಿನ ಒಂದು ಕ್ಲಾಸ್. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಅಂಡ್ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನೆಕ್ಸ್ಟ್ ಮಂಡೇ ಇಂದ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಕೋರ್ಸ್ ಫೀಸ್ ಬಂದು 8500. ಕೋರ್ಸ್ ಡ್ಯೂರೇಷನ್ ಬಂದು 3 months. ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ಅಂಡ್ ಲೈವ್ ಕ್ಲಾಸಸ್ ಇರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಬಂದ್ರು, ಎಷ್ಟೇ ಡೌಟ್ಸ್ ಬಂದ್ರು ನಾವು ಕ್ಲಿಯರ್ ಮಾಡ್ತೀವಿ. ಸೊ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ, ಅಂತಂದ್ರೆ ಪ್ರತಿ ಒಂದು ಕ್ಲಾಸ್ ಆದ್ಮೇಲೆ ನಿಮ್ಗೆ ಅಸೈನ್ಮೆಂಟ್ ಕ್ಲಾಸಸ್ ಇರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಫಸ್ಟ್ 2 ಕ್ಲಾಸಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ, ನೀವೇನು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಕೋರ್ಸ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗ್ಬೋದು, ಇಲ್ಲ ಅಂದ್ರೆ ನಮ್ ಕಡೆ ಯಾವುದೇ ರೀತಿಯಾದಂತ ಕೋರ್ಸ್ ಇರೋದಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಗೈಸ್. ಹಾಗೇನ್ ಹೇಳ್ತಿದ್ದೀನಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ. ಓಕೆ.